ರಕ್ಷಿತಾ ಪುಟ್ಟಿ, ಸುದೀಪ್ ಸರ್ ನಿನ್ನೆ ಕಿಚ್ಚನ ಚಪ್ಪಾಳೆ ಕೊಟ್ಟ ತಕ್ಷಣ ನೀನು ಚಂಗ್ ಅಂತ ಬಕೆಟ್ ಗ್ಯಾಂಗಿಗೆ ಸೇರ್ಕೊಂತೀಯ ಅಂತ ನಮಗಂತೂ ಗೊತ್ತಿರಲಿಲ್ಲ ತಾಯಿ. ನೀನು ಕಿಚ್ಚನ ಚಪ್ಪಾಳೆ ತಗೊಂಡು ಕೂಡಲೇ ನಾವೆಲ್ಲ ಎಷ್ಟು ಖುಷಿ ಪಟ್ವಿ, ಸಂತೋಷ ಪಟ್ವಿ ಅಂದರೆ ಅಷ್ಟಿಷ್ಟ ಅಲ್ಲ. ಸುದೀಪ್ ಸರ್ ನಿನಗೆ ಹೇಳಿದ್ದು ಗಿಲ್ಲಿನ ಸ್ವಲ್ಪ ಬದಲಾಯಿಸು, ಸ್ವಲ್ಪ ಬುದ್ಧಿ ಹೇಳು, ಅವನ ಚೇಷ್ಟೆ ಕುಚೇಷ್ಟೆಗಳಿಗೆ ಅಷ್ಟೇ. ನೀನು ಒಂದೇ ಸಲ ಬಕೆಟ್ ಗ್ಯಾಂಗ್ ಸೇರ್ಕೊಬಿಟ್ಟು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಯೋಚನೆ ಮಾಡದೆ ಏನೋ ಶತ್ರುಗಳ ಮುಂದೆನೇ ನಿನ್ನ ಅಣ್ಣನ ವಂಶದ ಕುಡಿ ಅಂತ ಹೇಳ್ಕೊಂಡು ತಿರ್ಗ ನಿನ್ನ ಅಣ್ಣನ ಪಾತಾಳಕ್ಕೆ ಹಾಕಿ ತುಳಿಯೋಕೆ ರೆಡಿ ಆಗಿಬಿಟ್ಟಲ್ಲ. ಅದೇ ನಮಗೆಲ್ಲ ನೋಡೋಕೆ ತುಂಬ ಕಷ್ಟ ಆಗ್ತಿರೋದು ಕಂದ. ನಿನ್ನ ತಲೆನಲ್ಲಿ ಏನಿದೆ? ಇರಬೇಕು ಅಹಂಕಾರ, ಆದರೆ ಒಂದೇ ಸಲ ದುರಹಂಕಾರ ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ನೀನೇ ಯೋಚನೆ ಮಾಡೋದು. ಯಾಕಂದರೆ ನೀನು ತುಂಬ ಬುದ್ಧಿವಂತೆ ಇದೆಯಾ, ಆಯಿತಾ? ಎಲ್ಲಿ ಯಾರು ಏನೇ ಅಂದರೂ ನಮ್ಮಲ್ಲಿ ಒಂದು ಇದಿದೆ, ಮನೆಯವ್ರನ್ನ ಕಂಡವ್ರ ಮುಂದೆ ಬಿಟ್ಕೊಡ್ಬಾರ್ದು, ಆಯಿತಾ? ಮನೆ ಒಳಗೆ ನಾವು ಎಷ್ಟೇ ಕಿತ್ತಾಡಿ ಗುದ್ದಾಡಿ ರಬ್ಬಾಡಿ ಏನೇ ಮಾಡ್ಕೊಳ್ಳೋಣ, ಅದು 4 ಗೋಡೆಗಳ ಮಧ್ಯದಲ್ಲಿ ನೀನು ಸೀದಾ ಹೋಗ್ಬಿಟ್ಟು ನಿನ್ನ ಅಣ್ಣ 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 ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದ ನಮ್ಮ ಗಿಲ್ಲಿನ ಒಂದೇ ಸಲ ಎಕ್ಸ್ಪೆಕ್ಟೇಷನ್ನೇ ಇಲ್ಲದೆ ಬೆನ್ನಿಗೆ ಚಾಕು ಹಾಕ್ಬಿಟ್ಟೆ ನೋಡು. ನೀನು ಬೆನ್ನಿಗೂ ಅಲ್ಲ, ಡೈರೆಕ್ಟಾಗೇ ಹಾಕದೆ ಎದುರಿಗೆ ನಿಂತ್ಕೊಬಿಟ್ಟು. ಎಷ್ಟು ಮಟ್ಟಿಗೆ ಸರಿ ಕಂದ? ನಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ ನಿಮ್ಮ 3 ಜನ ಗಿಲ್ಲಿ, ರಘು ಸರ್, ನಿನ್ನ ಮೇಲೆ ಇಟ್ಟಿದ್ದಂಥ ಒಂದು ಅಪಾರವಾದ ಕರ್ನಾಟಕ ಜನತೆ ಪ್ರೀತಿನ ನೀನು ಒಂದೆರಡು ಮಾತುಗಳಲ್ಲೇ ನೀನು ಒಂದೇ ಕ್ಷಣದಲ್ಲಿ ಕಳ್ಕೊತಾ ಇದೀಯಾ ಅಂತ ನನಗನ್ನಿಸ್ತಾ ಇದೆ. ಯೋಚನೆ ಮಾಡಿ ಮಾತಾಡು ಕಂದ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ವೀಕೆಂಡನ್ನೆಲ್ಲ ಸೂಪರಾಗಿ ಎಂಜಾಯ್ ಮಾಡಿದ್ರಾ? ನಾನು ನಿನ್ನೆಯಿಂದ ಇವತ್ತು ಈವ್ನಿಂಗ್ವರೆಗೂ ಸ್ವಲ್ಪ ನಂದೇನೋ ಪರ್ಸ್ನಲ್ ಆಗಿ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನನಗೆ ಮಾರ್ನಿಂಗ್ ಎಲ್ಲ ವೀಡಿಯೋ ಮಾಡಲಿಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಎನಿವೆ ಫ್ರೆಂಡ್ಸ್, ಇವತ್ತಿನ ಬಿಗ್ ಬಾಸ್ ನೋಡಿ ನಿಮಗೇನು ಅನ್ನಿಸ್ತು? ನನಗೆ ಗೊತ್ತಿದೆ ತುಂಬ ಜನಕ್ಕೆ ಮೂಡೌಟ್ ಆಗಿದೆ ಅಂತ, ಅದರಲ್ಲಿ ನಾನು ಕೂಡ ಒಬ್ಬಳು. ಯಾಕೆ ಅಂದರೆ ಒಂದಂತೂ ಕಲಿತೆ ಫ್ರೆಂಡ್ಸ್, ನಾನು ಈ ಬಿಗ್ ಬಾಸಲ್ಲಿ ಒಂದನ್ನಂತೂ ಕಲ್ತುಬಿಟ್ಟೆ. ಏನಂದರೆ ಯಾವತ್ತು ನಾವು ಒಬ್ಬರಿಗೆ ಸಪೋರ್ಟ್ ಮಾಡೋದಾಗಲಿ, ಪ್ರೀತಿ ತೋರಿಸೋದಾಗಲಿ, ಆಯಿತಾ, ನಮ್ಮನ್ನು ನಾವು ಮರೆತು ಕಾಳಜಿ ಮಾಡ್ತೀವಲ್ಲ, ಅದು ಯಾವತ್ತಿದ್ರೂ ಅದು ನಮಗೆ ಉಲ್ಟಾನೇ ಅಂತ. ಅದೇ ಒಂದು ಹಾಡು ನೆನಪಾಗತ್ತೆ, ನಾನೇ ಸಾಕಿದ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ, ನಮ್ಮ ಶ್ರೀನಾಥ್ ಅವ್ರದ್ದು ಹಾಡು ನೆನಪಾಗುತ್ತೆ. ಅದು ಹಾಡಿಂದು ಮತ್ತೆ ಮಾತಾಡೋಣ. ಈಗ ಫಸ್ಟ್ ಒಂದು ಧ್ರುವಂತ್ ಮತ್ತು ಅದಕ್ಕೂ ಮುಂಚೆ ಅಶ್ವಿನಿ ಮತ್ತು ಜಾನ್ವಿ ಮಧ್ಯೆ ಕಾನ್ವರ್ಸೇಷನ್ ಚರ್ಚೆಗಳು ಮಾಡೋಕ್ಕೆ ಕೂತ್ಕೊಂಡಿದ್ದಾರೆ ಬೆಡ್ ಮೇಲೆ. ರಾಣಿ, ಮಹಾರಾಣಿ, ಯುವರಾಣಿ ಎಲ್ಲರೂ. ಯಾಕಂದರೆ ನೆನ್ನೆ ಮುಖಕ್ಕೆಲ್ಲ ಮಂಗಳಾರತಿ ಆಯ್ತಲ್ಲ, ಅದು ನಿಜವಾಗ್ಲೂ ನೆನ್ನೆವರೆಗೆ ಮಾತ್ರ. ಧ್ರುವಂತ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವ್ರಿಗೇನಿದ್ರೋ ಅದು ಅಲ್ಲಿಗೆ ಬಿಡ್ತು, ಮತ್ತು ಏನೂ ಆಗೇ ಇಲ್ಲ, ಏನೂ ಇಲ್ಲ, ನಾವೇ ದೊಡ್ಡ ಇದೋ ಅನ್ನೋ ಥರನೇ ಅವ್ರು ಇರೋದು, ಅವ್ರ ಮೇಲೆ ಯಾವ ಥರದ್ದು ಪ್ರಭಾವ ಬೀರಲ್ಲ. ನನಗದು ಫಸ್ಟ್ ವಾರದಿಂದನೂ ಗೊತ್ತು, ಇಲ್ಲಿವರೆಗೂ ಗೊತ್ತು, ಈ ಕ್ಷಣಕ್ಕೂ ಗೊತ್ತು, ನಾಳೆನೂ ಅವ್ರ ಬುದ್ಧಿ ಏನು ಅನ್ನೋದು ನನಗೆ ಗೊತ್ತು. ಯಾಕಂದರೆ ನಾಯಿ ಬಲ ಅದು ಸರಿ ಹೋಗಲ್ಲ. ಏನೋ ನೆನ್ನೆ ಜೋತ್ಕೊಂಡು ಕೂತ್ಕೊಂಡಿದ್ರು, ಬಚಾವಾಗ್ಬಿಟ್ರು, ಮನೇಲೇ ಉಳ್ಕೊಳ್ಳೋ ಹಂಗಾಯ್ತು. ಯಾವ ಮಹಾನುಭಾವರು ಇವ್ರಿಗೆ ಓಟ್ ಮಾಡಿ ಇರಿಸ್ಕೊತಾರೋ ಏನೋ ನಮಗಂತೂ ಗೊತ್ತಿಲ್ಲ. ಆಗ ಅಶ್ವಿನಿ ಹೇಳ್ತಾ ಇದ್ಲು, ಅಯ್ಯೋ ಮನಸ್ಸೇ ಸರಿ ಇಲ್ಲ, ಏನೋ ಆಗಿದೆ, ಏನೋ ಒಂಥರ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಹಾಗಾಯಿತು ಹೀಗಾಯಿತು. ಅದಕ್ಕೆ ಇವಳೊಬ್ಳು ಎಣ್ಣೆ ಹಾಕೋಕ್ಕೊಬ್ಳಾದರೆ ಬತ್ತಿ ಹಾಕಿ ಬೆಂಕಿ ಹಚ್ಚೋಳೊಬ್ಳು. ಇವಳದೊಂದು ಕಾನ್ವರ್ಸೇಷನ್ನು. ಅದಕ್ಕೆ ತಕ್ಕಾಗಿ ಅಲ್ಲಿಂದ ಧ್ರುವಂತದ ಚರ್ಚೆಗಳು ಮಾಡೋಕ್ಕೆ ಶುರು ಮಾಡ್ತಾರೆ. ಧ್ರುವಂತ ಮೇಲೆ ಈಗ ಉರಿತಾ ಇದ್ದಾರೆ ಇಬ್ಬರು. ಏನೇ ಹೇಳಿ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಧ್ರುವಂತ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೆ. ಏನೋ ಒಂಥರ ಅನ್ನಿಸ್ತಾ ಇದ್ದರು,
ಅವರ ಆ್ಯಟಿಟ್ಯೂಡ್ ಎಲ್ಲ. ನಿಜವಾಗಿಯೂ ಈ ಮನೆಗೆ ಧ್ರುವನ್ ಥರನೇ ಒಂದು ಲೆಕ್ಕಕ್ಕೆ ಇದ್ದರೆ ಸರಿ ಅಂತ ನನಗನ್ಸುತ್ತೆ. ಯಾಕಂದರೆ ನೇರ ಅಲ್ಲೇ ಫೈಟಿಗೆ ಇಳಿತಾನೆ ಪುಣ್ಯಾತ್ಮ. ಆಯಿತಾ? ಹಾಗೆ ಅವ್ರದ್ದು ಬಿಡಿ, ಎಲ್ಲ ಜಿದ್ದನ್ನು ಸೇರಿಸ್ಕೊಂಡು ಇಟ್ಕೊಂಡು ಅವ್ರದ್ದು ಇಷ್ಟೇ ಹಣೆ ಬರ. ಕಿತಾಪತಿ ಹೆಂಗಸರು, ಏನು ಹೇಳಿ, ಕಿತಾಪತಿ ಹೆಂಗಸರು. ಗಿಲ್ಲಿ ಹೇಳ್ತಾನಲ್ಲ ಕಿತಾಪತಿ ಹೆಂಗಸು ಅಂತ, ಅದಕ್ಕೆ ಕರೆಕ್ಟಾಗಿದೆ. ಆಮೇಲೆ ಹೋಗ್ತಾ ಇರುವಾಗ ನಮ್ಮ ಗಿಲ್ಲಿ ಮತ್ತು ಧ್ರುವಂತ್ ಅವರು ಮಾತಾಡಿಕೊಂಡು ಕೂರ್ತಾರೆ ಬೀನ್ ಬ್ಯಾಗ್ ಮೇಲೆ ಹೊರಗಡೆ ಲಾನಲ್ಲಿ. ಆಗ ಧ್ರುವಂತ್ ಒಂದು ಮಾತು ಹೇಳಿದ್ರು, ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಅವರು ಅಶ್ವಿನಿ ಬಗ್ಗೆ ಮತ್ತು ಜಾನ್ವಿ ಬಗ್ಗೆ ಮಾತಾಡ್ತಾಯಿದ್ರು. ಜಾನ್ವಿ ಯಾಕೆ ಇನ್ನೂ ಎಲ್ಲ ಗೊತ್ತು, ಎಲ್ಲವೂ ಅರ್ಥ ಆಗುತ್ತೆ, ಚಿಕ್ಕ ಮಗು ಅಲ್ಲ. ಆದರೆ ಏನೋ ಈ ಪುಣ್ಯದ್ಗೀತಿ ಮಾತಾ ಈ ಒಂದು ಬಿಲ್ಡಪ್ ಕೊಟ್ಬಿಟ್ಟಿದ್ದಾಳೆ. ನಾನು ಅದು ಇದು ಗೋಲ್ಡನ್ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಇದು ಮಾಡಿದ್ದು. ಬಿಗ್ ಬಾಸ್ ಮನೆ ಅಂತೂ ಹಬ್ಬಬ್ಬಾ ಅಂದರೆ ಇನ್ನೊಂದು ತಿಂಗಳು ಅಷ್ಟೇ. ಆಮೇಲೆ ಬೇಕಲ್ಲ ಸಪೋರ್ಟಿಗೆ, ಕಷ್ಟಕ್ಕೆ ಸುಖಕ್ಕೆ ಎಲ್ಲ. ಅದಕ್ಕಾಗಿ ಬಿಡದೆ ಹಿಡ್ಕೊಬಿಟ್ಟಿದ್ದಾಳೆ ಅಮ್ಮ. ಈ ಮಾತನ್ನು ನಾನು ಫಸ್ಟ್, ಸೆಕೆಂಡ್, ಥರ್ಡ್ ವೀಡಿಯೋದಲ್ಲಿ ನಾನು ಇದನ್ನು ಹೇಳಿದ್ದೆ. ಅದೇ ಇದನ್ನು ಧ್ರುವಂತ್ ಚರ್ಚೆ ಮಾಡಿದ್ರು 100ಗೆ 100%. ಯಾಕೆ ಇವಳು ಜರ್ನಲಿಸಮ್ ಅಂತಾಳೆ, ಅದಂತಾಳೆ, ಇದಂತಾಳೆ. ಯಾಕೆ ಇವಳಿಗೇನು ಅಷ್ಟು ಅರ್ಥ ಆಗಲ್ವಾ? ಎಷ್ಟೆಷ್ಟು ಗೇಟ್ವರೆಗೂ ಹೋಗಿ, ಆಯಿತಾ, ಗೇಟ್ವರೆಗೂ ಹೋಗಿ, ಇನ್ನೇನು ಗೇಟ್ ಓಪನ್ ಆಗಬೇಕು ಅಲ್ಲಿವರೆಗೆ ಹೋಗಿ ವಾಪಸ್ ಬಂದಿದ್ದಾರೆ ಇವರಿಬ್ಬರು. ಆದ್ರೂ ಇವ್ರಿಗೆ ಬುದ್ಧಿ ಇಲ್ಲ. ಇವರಿಬ್ಬರು ಅನ್ನೋಕ್ಕಿಂತ ಜಾನ್ವಿ ಲಾಸ್ಟ್ ವೀಕ್ ನೋಡಿದ್ವಲ್ಲ, ಅಲ್ಲಿವರೆಗೆ ಹೋಗಿ ಬಚಾವಾಗಿ ವಾಪಸ್ ಬಂದಂಥ ಮಹತಾಯಿ ಇವಳು. ಆದರೂ ಬುದ್ಧಿ ಇಲ್ಲ, ಗಟ್ಟಿಯಾಗಿ ಹಿಡಿದು ಬಿಟ್ಟಿದ್ದಾಳೆ. ಇವರ ಬಿಟ್ಟರೆ ಗತಿ ಇಲ್ಲ. ಇನ್ನೆಲ್ಲರ ಜೊತೆ ಇವಳು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇವಳು ತಾಳಕ್ಕೆ ಕುಣಿತಾಳೆ, ಅವಳು ತಾಳಕ್ಕೆ ಕುಣಿತಾಳೆ ಅಷ್ಟೇ. ಹಾಗೆ ಲಾಸ್ಟಿಗೆ ಒಂದು ಟಾಸ್ಕ್ ಕೊಟ್ಟರು, ನಾಮಿನೇಷನ್ ಟಾಸ್ಕನ್ನು ಬಿಗ್ ಬಾಸ್ ಅವರು. ಬಟ್ಟೆನ ಒಗಿತಾ ಸ್ಪರ್ಧಿಗಳದು ಅವ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಇಬ್ಬರು ಅಪೋಸಿಟ್ ಆಗಿ ನಿಂತು ಅಂತ ಹೇಳಿಬಿಟ್ಟು. ಆಗ ಕೊಡ್ತಾ ಬಂದರು. ನನಗೆ ಬೇರೆಯವ್ರದ್ದೆಲ್ಲ ಏನು ಆಶ್ಚರ್ಯ ಅಂತ ಏನು ಅನ್ನಿಸ್ಲಿಲ್ಲ ಗಾಯ್ಸ್. ಬಂದು ನಮ್ಮ ಕಾವ್ಯಂದ ಸ್ಟಾರ್ಟ್ ಆಗುತ್ತೆ ಗಿಲ್ಲಿನ ತಗೊಳ್ಳೋದು. ಕಾವ್ಯ ಅಲ್ಲ, ಜಾನ್ವಿ ಸಾರಿ, ದಯವಿಟ್ಟು ಕ್ಷಮೆ ಇರಲಿ. ಸಾರಿ ಫ್ರೆಂಡ್ಸ್, ಏನೋ ಯೋಚನೆ ಮಾಡಿಕೊಂಡೆ. ಜಾನ್ವಿ ಶುರು ಮಾಡ್ತಾಳೆ ಗಿಲ್ಲಿನ. ಅದಕ್ಕೂ ಮುಂಚೆ ಏನು ಅಂದರೆ ಇವರು ರೂಮಲ್ಲೇ ಕೂತ್ಕೊಂಡು ಗೈಸ್ ಗಿಲ್ಲಿದು ಮಾಮೂಲಿ ತಮಾಷೆಗಳು. ಅವನು ಸ್ಟಾರ್ಟಿಂಗಿಂದ ಹೀಗೆ ಇದ್ದ, ಈಗಲೂ ಹಾಗೆ ಇದ್ದಾನೆ, ಮುಂದೆನೂ ಹಾಗೆ ಇರ್ತಾನೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ಮಾತಾಡ್ತಾ ಇರುವಾಗ ಆ್ಯಂಕರಿಂಗ್ ಬಗ್ಗೆ ಎಲ್ಲ ಬರುತ್ತೆ. ಕಾವ್ಯ ಇರ್ತಾಳೆ ಆ ಟೀಮಲ್ಲಿ, ಗಿಲ್ಲಿ ಇರ್ತಾಳೆ, ಜಾನ್ವಿ ಇರ್ತಾಳೆ, ಅಶ್ವಿನಿ ಮಾಡ್ಕೊಂಡಿರ್ತಾಳೆ, ಕೇಳಿಸ್ಕೊತಾ ಇರ್ತಾಳೆ. ಆಗ ಮಾತಾಡುವಾಗ ಆಂಕರಿಂಗ್ ಬಗ್ಗೆ ಎಲ್ಲ ಬರುತ್ತೆ. ಆಗ ಕಾವ್ಯ ಹೇಳ್ತಾಳೆ, ನಾನು ಸವಿರುಚಿ ಬೇಡ, ಅಡುಗೆ ಕಾರ್ಯಕ್ರಮ ಮಾಡಲ್ಲ. ಇವಳು ಹಲ್ಲು ಬಿಟ್ಕೊಂಡು ಅಂದ್ಕೊಂಡು ಚೆನ್ನಾಗೇ ಕೇಳ್ಕೊಂಡು ಎಲ್ಲ ಮಾಡಿದ್ಲು, ಅದಕ್ಕೆ ತಕ್ಕ ಉತ್ತರನೂ ಕೊಟ್ಲು. ಆಮೇಲೆ ಟಾಸ್ಕಲ್ಲಿ ಅದನ್ನು ಎಂಟ್ರಿ, ಬೇರೆ ಗತಿ ಇಲ್ಲ, ಏನಿಲ್ಲ ಮಾತಾಡೋಕ್ಕೆ ಗಿಲ್ಲಿ ಬಗ್ಗೆ. ಗಿಲ್ಲಿ ಜನಗಳ ಮನಸ್ಸಲ್ಲಾಗಲೇ, ಅಲ್ಲಿ ಇರೋರು ಇದರಲ್ಲೇ ಗಿಲ್ಲಿನೇ ಇದ್ದಾನೆ. ಎಲ್ಲರೂ ಗಿಲ್ಲಿನ ತುಳಿಯೋಕೆ ನೋಡ್ತಿದ್ದಾರೆ ಅಷ್ಟೇ. ಇಲ್ಲ ಅಂದರೆ ಪ್ರತಿಯೊಬ್ಬರು ಬಾಯಲ್ಲೂ ಗಿಲ್ಲಿ ಅಂತ ಬರೋಕ್ಕೆ ಚಾನ್ಸೇ ಇಲ್ಲ. ಆಯಿತಾ? ಸುದೀಪ್ ಸರ್ ಕೂಡ ನಿನ್ನೆ ಅಷ್ಟೊಂದು ಚೆನ್ನಾಗಿ ಗಿಲ್ಲಿನ ಹೊಗಳಿದ್ರು, ಮಾತಾಡಿದ್ರು. ಮತ್ತು ರಘು ಸರ್ ಮತ್ತು ಗಿಲ್ಲಿದು ಬಾಂಡಿಂಗ್ ಬಗ್ಗೆ ಅಷ್ಟು ಚೆನ್ನಾಗಿ ವಿಡಿಯೋಲ್ಲಿ ತೋರಿಸಿದ್ರು. ಒಟ್ಟಿನಲ್ಲಿ ಗಿಲ್ಲಿನ ತುಳಿಬೇಕಷ್ಟೆ, ಬೇರೆನೆಂತ ಕೂಡ ಇಲ್ಲ. ಹಾಗೇ ಒದ್ರುಕೊಂಡ್ಲು. ಆಗ ಟಾಸ್ಕಲ್ಲಿ ಬಂದಾಗ ಬಟ್ಟೆ ಒಗಿಕೊಂಡು ಹೇಳಿದ್ಲು, ನಮ್ಮ ಗಿಲ್ಲಿಗೆ ಚಿಕ್ಕದ್ರಿಂದ ಮೇಲೆ ಹೋಗೋದಲ್ಲಂತೆ, ಒಂದೇ ಸಲ ಅನುಬಂಧ ಅವಾರ್ಡ್ ಕೊಡು. ಇವರು ಅದು ಕಿತ್ತಾಡಿರೋ ವಿಷಯ ಆದರೆ ಓಕೆ, ಸೀರಿಯಸ್ ಆಗಿರೋ ವಿಷಯ ಆದರೆ ಓಕೆ. ಇದು ಹಾಗೆ ಮಾತೇ ಆಡಿಲ್ಲ ಗಿಲ್ಲಿ, ತಮಾಷೆಯಾಗಿ ಮಾತಾಡಿದ್ದು. ಅದನ್ನು ತಗೊಬಂದು ಇಲ್ಲಿ ಹೇಳ್ತಾ ಇದ್ದಾಳೆ. ಸವಿರುಚಿ ಅಂದರೆ ನನಗೆ ತುಂಬ ಹರ್ಟ್ ಆಯಿತು, ಆ ಪ್ರೋಗ್ರಾಮ್ ಬೇಡವಂತೆ, ಅದು ಬೇಕಂತೆ, ಇದು ಬೇಕಂತೆ, ಒಂದು ನೆಟ್ಟಾಗಿ ಒಂದು ಓದೋಕ್ಕೆ ಗೊತ್ತಿಲ್ಲ, ಬರೆಯೋಕ್ಕೆ ಗೊತ್ತಿಲ್ಲ. ಆಯಿತಾ? ಒಟ್ಟಲ್ಲಿ ಇದ್ರ ಬಗ್ಗೆ ಮಾತಾಡ್ದ ಗಿಲ್ಲಿ ಅಂತ ಹೇಳಿಬಿಟ್ಟು ಅವನ ನೇಮನ್ನು ಹಾಳು ಮಾಡಬೇಕು, ಕೆಡಿಸ್ಬೇಕು, ಇಲ್ಲ ಏನೋ ಒಂದು ಬ್ಯಾಡ್ ಇದು ಬರೋ ಥರ ಮಾಡಬೇಕು ಅವಳಿಗೆ ಅಷ್ಟೇ. ಇದೇ ಬಿಗ್ ಬಾಸ್ ಮನೆ ಆಟ. ಆಮೇಲೆ ಅದಕ್ಕೆ ಸರಿಯಾಗಿ ಗಿಲ್ಲಿ ಆನ್ಸರ್ ಮಾಡ್ತಾನೆ,
ನಾನು ಬರೀ ಅದು ಇದ್ರ ಬಗ್ಗೆ ಮಾತಾಡಿದೆ, ನೀನು ಚಾನೆಲ್ ಬಗ್ಗೆನೇ ಮಾತಾಡ್ದಲ್ಲ. ಹಾಗೆ ಬೌ ನಡೀತಾ ಇತ್ತು. ಗಿಲ್ಲಿ ಸುಮ್ಮನಾಗ್ತಾನೆ. ಅದೆಲ್ಲ ಆದ ಮೇಲೆ ನಮ್ಮ ರಕ್ಷಿತಾ ನಾವೆಲ್ಲ ನಿನಗೆ ಎಷ್ಟೊಂದು ಸಪೋರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ನೀನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಪುಟ್ಟ. ನೀನು ನಾವು ಮಾಡಿರೋ ಸಪೋರ್ಟ್ಗಳಿಗೆ ಕರ್ನಾಟಕದ ಜನತೆ ನಿನ್ನ ಕೈ ಹಿಡ್ದಿರೋ ರೀತಿಗೆ ನೀನು ಮುಗ್ದೆ, ಇನೋಸೆಂಟು, ಏನು ಗೊತ್ತಾಗಲ್ಲ, ಮನೆಯವ್ರದ್ದೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ ನಿನ್ನ ಮೇಲೆ ಅಂತ. ಆದರೆ ಎಲ್ಲೇನೇ ಆದರೂ ನೀನು ಓಡಿ ಹೋಗ್ತಾ ಇದ್ದಿದ್ದು ಗಿಲ್ಲಿ ಪಕ್ಕ ಇಲ್ಲ ರಘು ಸರ್ ಜೊತೆ. ಇಷ್ಟೆಲ್ಲ ಅವ್ರ ಜೊತೇಲಿದ್ದು ನಿನ್ನ ತಲೆ ಸೌರಿ ಸಮಾಧಾನ ಮಾಡ್ತಾ ಇದ್ದ ಗಿಲ್ಲಿ. ತಲೆನ ಸೌರಿ ಒಂದು ತನ್ನ ಸ್ವಂತ ತಂಗಿನ, ತನ್ನ ಮನೆ ಹೆಣ್ಣುಮಗಳನ್ನ ಹೇಗೆ ಒಬ್ಬ ಅಣ್ಣ ಆದವನು ಸಮಾಧಾನ ಮಾಡ್ತಾನೆ, ಆ ಥರ ತಮಾಷೆಯಲ್ಲಿ ಪ್ರತಿಯೊಂದು ಎಡೆ ತಟ್ಟಿ ಹೇಳ್ತಾ ಇದ್ದ ನನ್ನ ವಂಶದ ಕುಡಿ ಅಂತ. ಇದೇನಮ್ಮ ನೀನು ಕೊಟ್ಟಿದ್ದು. ನೀನು ಇದ್ದಕ್ಕಿದ್ದಾಗೆ ನಿನ್ನೆ ಒಂದು ಕಿಚ್ಚನ ಚಪ್ಪಾಳೆ ತಗೊಂಡ ನೀನು. ನಾವೆಲ್ಲ ನಾವೇ ತಗೊಂಡಷ್ಟು ನಾವು ಖುಷಿ ಪಟ್ವಿ. ಒಂದೇ ಸಲ ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ ಅನ್ನೋ ಥರ ನೀನು ಎಲ್ಲರ ಮುಂದೆ ಗಿಲ್ಲಿ ಬಗ್ಗೆ ಗೊತ್ತಿದ್ದು ನಿನಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಅವ್ನು ಮಾತಾಡಿದ್ದೇನು ಅಂತ ಗೊತ್ತಿಲ್ಲ ಪುಟ್ಟ. ನೀನು ಯಾವಳೋ ಒಬ್ಳು ಜಾನ್ವಿ ಅನ್ನೋವಳು, ಅಶ್ವಿನಿ ಅನ್ನೋವಳು ನಿನ್ನ ಜೊತೆ ಚೆನ್ನಾಗಿದ್ದಾರೆ, ಇವರೇ ನಿನ್ನ ತುಚ್ಛವಾಗಿ ಕಂಡವರು. ಅವರನ್ನೇ ನಿನ್ನೆ ಸುದೀಪ್ ಸರ್ ಹುಚ್ಚು ನಾಯಿಗೆ ಉಗಿಯೋ ಥರ ಇಂಡೈರೆಕ್ಟಾಗಿ ಉಗಿದಿದ್ದು. ನಿನ್ನ ವಿಷಯಕ್ಕಾಗಿಯೇ ಸುದೀಪ್ ಸರ್ಗೆಲ್ಲ ಇಡೀ ಚಾನೆಲ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸುದೀಪ್ ಅವ್ರನ್ನ ದೂರ್ತಾ ಇದ್ರು. ಎಲ್ಲಿಗೆ ತಂದೆ ನಮ್ಮದೆಲ್ಲರದ್ದು ಪ್ರಯತ್ನಗಳನ್ನ? ನೀನು ಹೋಗಿ ಗಿಲ್ಲಿಗೆ ಆಪೋಸಿಟ್ ಆಗಿ ನಿಂತೆ. ಒಂದಂತೂ ತಿಳ್ಕೊ, ನೀನು ಯಾವಾಗ ಗಿಲ್ಲಿನ ಬಿಟ್ಟು ನೀನು ಸ್ವಂತ ಬುದ್ಧಿನ ಬೇರೆಯವರು ನಿನ್ನ ಮೆನಿಪ್ಯುಲೇಟ್ ಮಾಡಿಕೊಂಡು ಆ ಕಡೆಗೆ ವಾಲ್ತಾ ಇದೆಯೋ ನೀನೇನು ಗೊತ್ತಿಲ್ಲ ಆಯಿತಾ. ಇಷ್ಟು ದಿನ ಚೆನ್ನಾಗಿದ್ದ ನೀನು ಸಡನ್ ಈ ಥರ ಆಗಬೇಕು ಅಂದರೆ ಏನೋ ದೃಷ್ಟಿ ತೆಗೆದಿದ್ರಲ್ಲ, ಅದ್ರ ಪ್ರಭಾವ ಅನಿಸುತ್ತೆ, ಗೊತ್ತಿಲ್ಲ. ನೀನು ಈ ಥರ ಎಲ್ಲ ಗಿಲ್ಲಿಗೆ ಮಾತಾಡಿದ್ದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ನಿನ್ನ ಗಿಲ್ಲಿದ ಸಹವಾಸ, ಗಿಲ್ಲಿ ಜೊತೆದು ನಿನ್ನ ಒಡನಾಡನ ಬಿಟ್ಟರೆ ಆವತ್ತೇ ಮುಗೀತು ನಿಂದು. ಇದಂತೂ ತಿಳ್ಕೊಂಡು ನಾವಂತೂ ಅಲ್ಲಿ ಬಂದು ಹೇಳೋಕ್ಕಾಗಲ್ಲ, ಏನಿಲ್ಲ. ನೀನೇ ಒಂದು ಕ್ಷಣ ನೀನಿಲ್ಲ ಗೊತ್ತಿದ್ದು ಮಾತಾಡ್ದೋ, ಇವತ್ತು ಗೊತ್ತಿಲ್ಲದೆ ಮಾತಾಡ್ದೋ ನಮಗೆ ಗೊತ್ತಿಲ್ಲ. ಆದರೆ ನೀನು ಇಷ್ಟೆಲ್ಲ ಬುದ್ಧಿವಂತೆ ಇದೆಯಾ, ಕ್ಲೆವರ್ ಇದೆಯಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದು ಸೆಕೆಂಡ್ ಆದರೂ ನೀನು ಒಂದು ಸೈಡಲ್ಲಿ ಕೂತ್ಬಿಟ್ಟು ಗಿಲ್ಲಿಗೆ ಚಾನೆಲ್ ಬಗ್ಗೆ ದೊಡ್ಡದು ಚಿಕ್ಕದು ಅಂತ ಮಾತಾಡ್ತಾರೆ, ಅದು ಇದು ಏನೇನೋ ಮಾತಾಡಿದೆ. ಶತ್ರುಗಳು ಗಿಲ್ಲಿನ ಹೊಡೆಯೋಕ್ಕೆ ಹೊಂಚು ಹಾಕ್ತಾ ಇರೋ ನರಿಗಳ ಮುಂದೆ ನಿನ್ನ ಅಣ್ಣ ಅಂತ ಕರೆಯೋ ನಿನ್ನ ಅಣ್ಣನ ಎಲ್ಲಿಗೆ ತಂದು ನಿಲ್ಲಿಸ್ದೆ? ಹೆಂಗಾಗಬೇಕು ಆ ಅಣ್ಣ ಅಂತ ಇಲ್ಲಿವರೆಗೆ ಬಂದ ಗಿಲ್ಲಿ ನಿನ್ನ ಮಾತುಗಳನ್ನ ಕೇಳಿ ಅವನು ಏನಾಗಬೇಕು ಹೇಳು? ಇಡೀ ಕರ್ನಾಟಕದ ಜನ ಗಿಲ್ಲಿನ ಅಷ್ಟು ಪ್ರೀತಿ ಮಾಡ್ತಿದ್ದಾರೆ. ಗಿಲ್ಲಿ ಯಾವತ್ತೂ ಬದಲಾಗಿದ್ದಂತೂ ನಾವು ನೋಡಿಲ್ಲ. ಮಾತಲ್ಲಾಗಲಿ, ವ್ಯಕ್ತಿತ್ವದಲ್ಲಾಗಲಿ, ಆಡೋ ಆಟದಲ್ಲಾಗಲಿ ಅವನಿರೋದೇ ಹಾಗೆ. ಒಂದೇ ಕ್ಷಣಕ್ಕೆ ನೀನು ಭಟ್ ಅಂತ ಕೂತು ಜಾಗದಲ್ಲಿ ನಾನು ಡಿಸಿಷನ್ ಚೇಂಜ್ ಮಾಡಿಕೊಂಡೆ ಅಂತ ಯಾರ್ದೋ ಮಾತು ಕೇಳಿ ಹೇಳ್ತೀಯಲ್ಲ ನೀನು. ಎಷ್ಟು ಮಟ್ಟಿಗೆ ನಿನ್ನ ಮೇಲೆ ತೋರಿಸಿದ್ದ ಪ್ರೀತಿ ನಾವೆಲ್ಲ ಒಂದೇ ಕ್ಷಣ ಇದು ಮಾಡಿದೆ. ಆಟ ಆಡೋಕ್ಕಾದರೆ ಆಡು ಆಯಿತಾ, ಸರಿ ಮಾಡ್ಕೊಳ್ಳೋಕ್ಕಾದರೆ ಮಾಡ್ಕೊ. ಯಾಕೋ ನಾವು ಇಷ್ಟು ದಿನ ನಾವು ಮಾಡಿರೋ ಸಪೋರ್ಟ್ ವ್ಯರ್ಥ ಅಂತ ನಮಗೆ ಅನ್ನಿಸ್ತಾ ಇದೆ. ಓಕೆ ಪುಟ್ಟ, ಆಲ್ ದ ಬೆಸ್ಟ್. ನಿನ್ನ ಮುಂದಿನ ಭವಿಷ್ಯ ನೀನೇ ಕಾಪಾಡ್ಕೊ, ಚೆನ್ನಾಗಿರೋಕ್ಕೆ ಟ್ರೈ ಮಾಡು, ಚೆನ್ನಾಗಿ ಆಡು ಅಷ್ಟೇ. ಸಹವಾಸ ದೋಷ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆ ಅಂತ ಏನು ಮಾಡೋಂಗಿಲ್ಲ. ಓಕೆ ಗಾಯ್ಸ್, ಆಮೇಲೆ ಅದೆಲ್ಲ ಆದಮೇಲೆ ನಮ್ಮ ಧ್ರುವಂತದ್ದು ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ಜಾನ್ವಿದು ತಗೊಂಡ ಇವ್ರ ಜೊತೆ ಇದ್ಕೊಂಡು ಇವಳ್ದು ಸ್ವಂತ ಆಟ ಏನೇ ಇಲ್ಲ. ಮೇಕಪ್ಪು ಅದು ಬಿಟ್ಟರೆ ಒಂಚೂರು ಅಡುಗೆ ಮನೆಯಲ್ಲಿ ಮಾತು, ಇದು ಎರಡು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅಶ್ವಿನಿ ಇಲ್ಲ ಅಂದರೆ ಶೂನ್ಯ. ಇವಳಿಗೆ ಊರಿಗೆ ಕಿತ್ಕೊಂತು. ಮೊದಲೇ ಧ್ರುವಂತು ಕಳೆದ ವಾರದಲ್ಲ ಆಟದಲ್ಲಿ ಇವ್ರದ್ದು ಬುದ್ಧಿ ಎಲ್ಲ ಗೊತ್ತಾಗಿ ಇವನು ಸಪ್ರೇಟ್ ಹೋದ. ಅದಕ್ಕೂ ಮುಂಚೆ ಗಿಲ್ಲಿ ಜೊತೆ ಮಾತಾಡ್ತಾ ಇರುವಾಗ ಕೂತ್ಕೊಬಿಟ್ಟು ಬೀನ್ ಬ್ಯಾಗಲ್ಲಿ ಅಶ್ವಿನಿ ಬರ್ತಾಳೆ. ಅಶ್ವಿನಿ ಬಂದ ತಕ್ಷಣ ದೊಡ್ಡವರು ಚಿಕ್ಕವರು ಅಂತ ಅವಳದು ಕಿವಿಯೆಲ್ಲ ಈ ಕಡೆಗೆ. ಯಾಕೆ ಅಂದರೆ ಕಳ್ರಲ್ವಾ, ಕಳ್ರಿಗೆ ಹಂಗೆ ಯಾರು ಏನೇ ಮಾತಾಡಿದ್ರು ನಮ್ಮದೇ ಇರ್ಬೋದು ಅಂತ ಫೀಲ್ ಆಗುತ್ತೆ ಅವರಿಗೆ. ಅದನ್ನು ಹೋಗಿನೂ ಡಿಸ್ಕಷನ್ ಮಾಡಿದ್ಲು ತನ್ನ ಜೀವದ ಗೆಳತಿ ಜೊತೇಲಿ. ಹಾಗೆ ಅದನ್ನೆಲ್ಲ ತಗೊಂಡ್ಲು. ಆಮೇಲೆ ಇವಳು ಹಾಗೆ ಹೀಗೆ ಅದು ಇದು ಆಗ ಮಾಡಿದ್ರು
ಮುಗಿದೋಗಿದ್ದೆಲ್ಲ ತಗೊಂಡು ಬರ್ತೀಯಲ್ಲಮ್ಮ ಜಾನ್ವಿ. ನಿಜವಾಗಿದ್ರು ಅಂತ ಹೇಳಿರೋದ್ರಲ್ಲಿ ಏನಮ್ಮ ತಪ್ಪು? ನೀನು ಮೇಕಪ್ಪು ಅದು ಬಿಟ್ಟರೆ ಅವಳ ಜೊತೆ ಸೇರಿಕೊಂಡು ಅವಳ ಆಡೋ ಇದರಲ್ಲಿ ನಿನ್ನನ್ನು ನೀನು ಗುರ್ತಿಸ್ಕೊತಾ ಇದೀಯ ಅಷ್ಟೇ, ಬೇರೆ ಏನೂ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದೆ, ಆಯಿತಾ? ಆಮೇಲೆ ಅಶ್ವಿನಿಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಈ ಮ್ಯಾಮ್ ಹಾಗಿದ್ರು, ಹೀಗಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಫುಲ್ ಫೇಕು, ಡಮ್ಮಿ ಫೇಕು ಎಲ್ಲ ಕೇಳಿಸ್ಕೊಳ್ತಾ ಕೂತಿದ್ದ ನಮ್ಮ ಅಶ್ವಿನಿ ಮ್ಯಾಮು ಶುರು ಮಾಡ್ತಾರೆ ಧ್ರುವಂತಿಗೆ. ನನ್ನ ಜೊತೆ ಆಗಿದ್ದೀನಿ ಅಮ್ಮ ತೆಕ್ಕೆಯಲ್ಲಿ ನಿನ್ನ ಇರಿಸ್ಕೊಳ್ಳೋಕ್ಕೆ ನಾವು ಮಲ್ಲಮ್ಮ ಅಲ್ಲ, ನಮ್ಮ ತೆಕ್ಕೆಗೆ. ಅಶ್ವಿನಿ ಸ್ವಲ್ಪ ಥಿಂಕ್ ಮಾಡಿ ಮಾತಾಡು, ನಮ್ಮ ಗ್ರೂಪ್ ಅಂತ ಯೂಸ್ ಮಾಡು, ಕೇಳೋಕ್ಕೆ ಚೆನ್ನಾಗಿರುತ್ತೆ. ನನ್ನ ಜಾನ್ವಿ ತೆಕ್ಕೆಯಲ್ಲಿ ಒಬ್ಬ ಗಂಡಸು ಅಂತ ನೀನು ಮಾತಾಡೋ ಇದು ಅದು ಬೇರೆ ರೀತಿಯ ಅರ್ಥನ ಸೂಚಿಸುತ್ತೆ. ನಾನು ವಿದ್ಯಾವಂತೆ, ಬುದ್ಧಿವಂತೆ, ನಾನಿದು ಅಂತೀಯಲ್ಲ ಕೆಲವು. ಅದರಲ್ಲೂ ಏನು ದೊಡ್ಡ ಲಾಡ್ ಲಬಾಕ್ ಆ್ಯಂಕರ್ ಅವಳನ್ನ ಜೊತೆಲಿ ಇಟ್ಕೊಂಡಿದ್ದೀಯ, ಕೆಲವೊಂದು ಪದಪುಂಜಗಳನ್ನ ಬಳಸುವಾಗ ತಿಳ್ಕೊಬಿಟ್ಟು ಬಳಸು. ಧ್ರುವಂತನ ತೆಕ್ಕೆಯಲ್ಲಿ ಅಂತ ಹೇಳೋದು ಚೆನ್ನಾಗಿ ಅನಿಸಲ್ಲ, ನಮ್ಮ ಗ್ರೂಪ್ ಅಂತ ಹೇಳು, ಕೇಳೋಕ್ಕೂ ಚೆನ್ನಾಗಿರುತ್ತೆ, ಆಯಿತಾ? ನೀನು ಮಾಡಿದ್ದೇ ಅವನು ಹೇಳಿದ್ದು, ಬೇರೆದ್ಯಾವುದು ಹೇಳಲಿಲ್ಲ. ಅದೆಲ್ಲ ಸರಿ, ನೀವು ಇಷ್ಟೆಲ್ಲ ಅನ್ಯಾಯ ಮಾಡುವಾಗ ಅವನು ಯಾವ ಮುಖ ಇಟ್ಕೊಂಡು ಪುನಃ ಮ್ಯಾಮ್ ಅಂತ ನಿಮ್ಮ ಜೊತೆ ಬರಬೇಕು? ಯಾಕೆ ಅವನಿಗೆ ಸ್ವಂತಿಕೆ ಇಲ್ವಾ? ಸ್ವಂತ ಬುದ್ಧಿ ಇಲ್ವಾ? ಅವನಿಗೆ ಗೊತ್ತಾಗಿದೆ ನಾವು ಏನು ಮಾಡಿದ್ರು ಅವ್ರಿಗೆ ಯಾರು ಬೇಕು, ಬೇಕಾದವರಿಗೆ ಅವರು ಮಣೆ ಹಾಕೋದು, ನಮ್ಮನ್ನು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ನೋಡ್ತೀರಾ ಅನ್ನೋದು ಧ್ರುವಂತಿಗೆ ಕರೆಕ್ಟಾಗಿ ಗೊತ್ತಿದೆ. ಗೊತ್ತಿದ್ದಕ್ಕೇ ಅವರು ನಿಮ್ಮ ಗ್ರೂಪಿಂದ ಬಂದಿದ್ದು. ನೀವು ಏನೇನೋ ಪ್ಲ್ಯಾನ್ ಮಾಡಿದ್ರಿ. ಮತ್ತೆ ಒಂದು ಹೇಳ್ತಾಳೆ ಜಾನ್ವಿ, ನಾವು ಸೀಕ್ರೆಟಾಗಿ ನಮ್ಮ ಗ್ರೂಪದು ನಾವು ಸೀಕ್ರೆಟಾಗಿ ನಾವೇ ಡಿಸ್ಕಷನ್ ಮಾಡೋ ಅಂಥದ್ದನ್ನು ಎಲ್ಲರ ಮುಂದೆ ಮಾತಾಡ್ದ. ಅಲ್ಲಿರೋರೆಲ್ಲ ಕಂಟೆಸ್ಟೆಂಟೇ, ಎಲ್ಲರ ಮುಂದೆ ಮಾತಾಡದೆ ಏನು ಮಾಡಬೇಕಿತ್ತು? ನಿಮ್ಮ ಯಾವುದಾದ್ರೂ ಸೀಕ್ರೆಟಾಗಿ ಮಾತಾಡ್ಕೊಂಡು ಮಾಡೋದೇನಿದೆ? ನೀವು ಜನಗಳ ದೃಷ್ಟಿಗಂತೂ ನಾವು ಕಾಣಿಸ್ತಾ ಇದ್ದೀರಲ್ವಾ ಏನು ಎಂತು ಅನ್ನೋದು. ಎಷ್ಟರ ಮಟ್ಟಿಗೆ ನೀವು ಆಟ ಆಡ್ತಿದ್ದೀರ? ನನಗಂತೂ ಒಂದಂತೂ ನಿಜ, ನಿಮ್ಮದೇನಿದ್ರೋ ಆಟ ಅಂದ ಚಂದ ಎಲ್ಲ ವೀಕೆಂಡಲ್ಲಿ ಮಾತ್ರ. ಮತ್ತೆ ನೀವು ಅದೇ ನಾಯಿ ಬುದ್ಧಿ, ನಾಯಿನೇ. ಏನೋ ಇಷ್ಟೇ ಗೈಸ್, ಈ ಅಮ್ಮಂದಿರನ್ನ ಇಟ್ಕೊಂಡಿರೋದು ಜಸ್ಟ್ TRPಗೆ ಮಾತ್ರ. ಇವರಿಂದ ಬಿಗ್ ಬಾಸ್ ಮನೆಗೆ 5 ಪೈಸದ್ದು ಏನೂ ಇಲ್ಲ. ಈಗ ಹೊಸ ಸೇರ್ಪಡೆ ಒಂದಾಗಿದೆ, ನಮ್ಮ ರಕ್ಷಿತಾ ಪುಟ್ಟಿ. ಅಮಾವಾಸ್ಯೆ, ಇಡಿಯಟ್, ಕಾರ್ಟೂನ್, ರಾಸ್ಕಲ್, ಮುಚ್ಕೊಂಡು ಮಲ್ಕೋ, ನೀನು ಯಾವಳು, ಹೋಗೆಲ್ಲೆ ಬಾರೆಲ್ಲೆ, ಇದೆಲ್ಲ ಗೊತ್ತು. ಏನು ಸಣ್ಣ ಬೆರಳ ಬಾಯಿಗಿಟ್ರೆ ಚೀಪಕ್ಕೂ ಗೊತ್ತಿಲ್ಲದೆ ಇರೋ ಅಂಥ ಮಗು ಏನು ರಕ್ಷಿತಾ ಅಲ್ಲ, ಆಯಿತಾ? ಅವಳು ಎಷ್ಟು ಟ್ಯಾಲೆಂಟ್ ಇದ್ದಾಳೆ, ಏನಿದ್ದಾಳೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಈಗ ಹೊಸ ಸೇರ್ಪಡೆ ನೋಡೋಣ, ಹೊಸ ಸೇರ್ಪಡೆ ಎಲ್ಲಿವರೆಗೆ ಇಟ್ಕೊತಾರೆ. ಅವರಿಗೆ ಬೇಡ ಅಂದಾಗ ಕಾಲಿಂದ ಜಾಡಿಸಿ ಮೂಲೆಗೆ ಹಾಕ್ತಾರೆ. ಮೂಲೆಗೆ ಹಾಕಿದಾಗ ಹಳೆಯ ಗಂಡನ ಪಾದವೇ ಗತಿ ಅಂತ ಮತ್ತೆ ಗಿಲ್ಲಿನ, ಕಾವ್ಯನ, ರಘು ಸರ್ನ ಹತ್ರ ಬರಬೇಕಾಗತ್ತೆ. ಎಲ್ಲ ಮುಗ್ದೋದ್ಮೇಲೆ ಬರೋದಕ್ಕಿಂತ ಫಸ್ಟೇ ಒಂದು ಸ್ವಲ್ಪ ಎಚ್ಚೆತ್ಕೊಂಡ್ರೆ ನಮ್ಮ ರಕ್ಷಿತಾ ಮುಂಚೆ ಥರ ಜನಗಳ ಪ್ರೀತಿ ಎಲ್ಲವೂ ಮುಂಚಿನ ಥರನೇ ಸಿಗುತ್ತೆ. ಇಲ್ಲ ನಾನು ಹೀಗೆ ಆಡ್ತೀನಿ, ನನಗೆ ಸಪೋರ್ಟ್ ಮಾಡಿದವ್ರನ್ನ, ನನ್ನ ಇಲ್ಲಿ ಇವರೆಗೂ ಬೆಂಬಲಿಸ್ಕೊಂಡು ಬಂದವ್ರಿಗೆ ಎಲ್ಲ ಕಡೆಯಿಂದನೂ ಅವಮಾನಗಳು ಅಪಮಾನಗಳಾದರೂ ನಾವು ನಿಮ್ಮ ಜೊತೆ ಹೀಗೆ ಬಾ, ಇಲ್ಲಿ ಕೂರು, ಇಲ್ಲಿರು, ಹಾಗಿರು ಅಂತ ಪ್ರತಿ ಒಂದೊಂದಕ್ಕೂ ಬುದ್ಧಿವಾದ ಹೇಳಿದವ್ರ ಬೆನ್ನಿಗೆ ಚೂರಿ ಹಾಕೋದು. ಆ ಮಗುಗೆ ಏನಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಇನ್ನು ಅಶ್ವಿನಿ ಜಾನ್ವಿ ಇವ್ರದ್ದು ಆಟಗಳು, ಇವರು ಕುತಂತ್ರಿಗಳು, ಕಂತ್ರಿ ಕುತಂತ್ರಿ ಇಬ್ಬರು ಚೆನ್ನಾಗಿದೆ ಜೋಡಿ. ಅವರು ಇದು ಮಾಡ್ಕೊಂಡು ಹೋಗಲಿ, ಏನೇ ಆಗಲಿ ಹೇಗೆ ಆಗಲಿ. ನಮ್ಮ ಧ್ರುವಂತ ಯಾಕೋ ನನಗೆ ನೋಡುವಾಗ ಈ ಎಲ್ಲ ಹುಚ್ಚರುಗಳ ಮಧ್ಯೆ ಗಿಲ್ಲಿನ ಬಿಟ್ಟರೆ, ರಘು ಸರ್ನ ಬಿಟ್ಟರೆ ಧ್ರುವಂತೆ ಒಂದು ಎದ್ದು ಕಾಣೋ ಅಂತ ಒಂದು ಪರ್ಸ್ನಾಲಿಟಿ ಅಂತ ನನಗನ್ಸುತ್ತೆ. ಯಾಕಂದರೆ ಹಿಂದೆ ಒಂದು ಮುಂದೆ ಒಂದು ಇಲ್ಲ, ಇದ್ದಿದ್ದಂಗೆ ರಪ್ ಅಂತ ಕೊಡ್ತಾ ಇದ್ದಾನೆ. ಚೆನ್ನಾಗಿ ಕೊಡಲಿ, ಆಯಿತಾ? ನಮ್ಮ ಜೊತೆ ಇದ್ದ, ಅವ್ರ ಜೊತೆ ಇದ್ದ, ಇದು ಯಾರ ಜೊತೆದ ಆಟ ಅಲ್ಲ ಸ್ವಾಮಿ. ಬಿಗ್ ಬಾಸು 3 ದಿನ ಇದ್ದು ಆಟ ಆಡಿ ಅವರು ಇವರ ವ್ಯಕ್ತಿತ್ವನ ತೋರಿಸಿ ಹೊರಗೆ ಬರೋದು. ಸುದೀಪ್ ಸರ್ ಹೇಳೋಗೆ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಮನೆಯವರು ಯಾರೂ ಅಲ್ಲ, ಎಲ್ಲರೂ ಗೆಲ್ಲೋಕೆ ಬಂದಿರೋದು, ಆಡೋಕ್ಕೆ ಬಂದಿರೋದು, ದುಡ್ಡು ತೊಗೊಂಡು ಹೋಗೋಕ್ಕೆ ಬಂದಿರೋದು, ಹೆಸರು ಮಾಡೋಕ್ಕೆ ಬಂದಿರೋದು. ಅದು ಬಿಟ್ಟರೆ ನಮ್ಮ ಜೊತೆ ಚೆನ್ನಾಗಿರೋ, ಅವ್ರ ಜೊತೆ ಚೆನ್ನಾಗಿರೋ, ಹಾಗಿರೋ ಹೀಗಿರೋ
ನೋ ವೇ, ಚಾನ್ಸೇ ಇಲ್ಲ, ಇದು ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಹೇಳಿಬಿಟ್ಟು ಪ್ರತಿ ವಿಷಯಕ್ಕೂ ಚೂರಿ ಹಾಕಿ ಇದು ಮಾಡಿ ನಾಟಕ ಮಾಡೋ ಅಂಥದ್ದಲ್ಲ. ದಿನ 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 ಇವರ ನಾಟಕಗಳ ಮಧ್ಯ ಕೆಲವೊಂದು ಎಂಟರ್ಟೈನ್ಮೆಂಟ್ಗಳು ನಾವು ಎಕ್ಸ್ಪೆಕ್ಟ್ ಮಾಡೋವು ಮಿಸ್ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ. ನಾಳಿನ ವಿಡಿಯೋ ಮೂಲಕ ಮತ್ತೊಮ್ಮೆ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಲೆಟ್ಸ್ ಗೋ, ನಾಳೆ ಸಿಗ್ತೇನೆ ಇನ್ನೊಂದು ವಿಡಿಯೋ ಮೂಲಕ. ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ. ಬಾಯ್ ಗಾಯ್ಸ್.